ಹೌದು, ಕೇವಲ ನಗರ ಪ್ರದೇಶಗಳಿಗೆ ಸೀಮಿತವಾಗಿದ್ದ ಭೂಮಾಫಿಯಾ ಇಂದು ಗ್ರಾಮಾಂತರ ಪ್ರದೇಶಗಳಿಗೂ ನುಗ್ಗಿದ್ದು, ಬಲಿತವರ ಕಪಿಮುಷ್ಟಿಯಲ್ಲಿ ರೈತರ ಬದುಕು ಬೀದಿ ಪಾಲಾಗುತ್ತಿರುವ ಪ್ರಕರಣ ಪಿರಿಯಾಪಟ್ಟಣದಲ್ಲಿ ತಡವಾಗಿ ಬೆಳಕಿಗೆ ಬಂದಿದೆ. ಪಿರಿಯಾಪಟ್ಟಣ ತಾಲೂಕಿನ ರಾವಂದೂರು ಗ್ರಾಮದಲ್ಲಿ ಆರ್ಪಿ ಹೊನ್ನಪ್ಪ ಎಂಬುವರ ಕುಟುಂಬಕ್ಕೆ ಸೇರಿದ ಜಮೀನನ್ನ ಕುಟುಂಬದ ಆರ್ಎಚ್ ಚನ್ನಬಸಪ್ಪ ಎಂಬುವರು ಇತರೆ ಸಹೋದರ ಸಹೋದರಿಯರಿಗೆ ತಿಳಿಸದೆ ಅಮೃತೇಶ್ ಎಂಬುವರಿಗೆ ಮಾರಾಟ ಮಾಡಲು ಯತ್ನಿಸಿ ಸೇಲ್ ಅಗ್ರಿಮೆಂಟ್ ಮಾಡಿಕೊಟ್ಟಿರುತ್ತಾರೆ. ಈ ವಿಚಾರ ತಿಳಿದ ಕುಟುಂಬದ ಮತ್ತಿತರರು ಅವರ ಪಾಲಿಗಾಗಿ ಪಿರಿಯಾಪಟ್ಟಣದ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸಿರುತ್ತಾರೆ. ಇನ್ನು ತಾನು ಕೊಳ್ಳುತ್ತಿರುವ ಜಮೀನು ಅವರುಗಳ ಪಿತ್ರಾರ್ಜಿತ ಆಸ್ತಿ ಎಂದು ತಿಳಿದ ಅಮೃತೇಶ್ ಕುಟುಂಬದ ಎಲ್ಲರ ಸಹಿ ಇಲ್ಲದೆ ರಿಜಿಸ್ಟರ್ ಮಾಡಿಕೊಳ್ಳುವುದಿಲ್ಲ, ನ್ಯಾಯಯುತವಾಗಿ ಇದ್ದರೆ ಮಾತ್ರ ಜಮೀನನ್ನ ಖರೀದಿಸುತ್ತೇನೆ ಎಂದು ಕಂಡೀಷನ್ ಹಾಕುತ್ತಾರೆ. ಈ ಮಧ್ಯೆ ಜಮೀನಿನ ವ್ಯವಹಾರಕ್ಕೆ ಸಂಬಂಧ ಚನ್ನಬಸಪ್ಪ ಎಂಬುವರು ಮತ್ತೊಬ್ಬ ಬೆಂಗಳೂರಿನ ವಿನಯ್ ಎಂಬುವರಿಗೆ ಇದೇ ಆಸ್ತಿಯನ್ನ ಮಾರಾಟ ಮಾಡಿ ರಿಜಿಸ್ಟರ್ ಮಾಡಿಸಿಕೊಟ್ಟಿರುತ್ತಾರೆ. ಇನ್ನು ಮುಂಗಡ ಹಣವನ್ನ ಕೊಟ್ಟು ಸೇಲ್ ಅಗ್ರಿಮೆಂಟ್ ಮಾಡಿಸಿಕೊಂಡು ಜಮೀನಿನ ಅನುಭೋಗದಲ್ಲಿ ಇದ್ದ ಅಮೃತೇಶ್ ಅವರು ಜಮೀನು ಬೇರೆಯವರಿಗೆ ಮಾರಾಟವಾದ ಸುದ್ದಿ ತಿಳಿದು ನ್ಯಾಯಾಲಯದ ಮೆಟ್ಟಿಲೇರಿರುತ್ತಾರೆ. ಇಷ್ಟೆಲ್ಲ ಘಟನೆಗಳು ನಡೆಯುತ್ತಿರುವಾಗಲೇ ವಿನಯ್ ಎಂಬ ವ್ಯಕ್ತಿಯು ಚನ್ನಬಸಪ್ಪನವರ ಮಗ ಕಿರಣ್ ಹಾಗೂ ವೀಣಾ ಎಂಬ ಮಹಿಳೆಯನ್ನು ಜಮೀನಿಗೆ ಅಕ್ರಮವಾಗಿ ಕಳಿಸಿ ಜಮೀನಿನಲ್ಲಿ ಅಮೃತೇಶ್ ಮತ್ತಿತರರು ಬೆಳೆದಿದ್ದ ಜೋಳದ ಬೆಳೆಯನ್ನ ಟ್ರ್ಯಾಕ್ಟರ್ ಮೂಲಕ ನಾಶಪಡಿಸಿ ಗಲಾಟೆಗೆ ಪ್ರಚೋದನೆ ಮಾಡಿದ್ದಲ್ಲದೆ ಮಹಿಳೆಯನ್ನು ಮುಂದೆ ಇಟ್ಕೊಂಡು ಇಲ್ಲಸಲ್ಲದ ಆರೋಪಗಳನ್ನ ಮಾಡಿ ಅಮೃತೇಶ್ ಮತ್ತಿತರರ ಮೇಲೆ ಸುಳ್ಳು ಪ್ರಕರಣವನ್ನ ದಾಖಲಿಸುವ ಮೂಲಕ ಜಮೀನನ್ನು ತಮ್ಮ ವಶಕ್ಕೆ ಪಡೆಯಲು ಯತ್ನಿಸಿ ಬಂದಿದ್ದ ವೀಣಾ ಎಂಬ ಮಹಿಳೆ ಅಮೃತೇಶ್ ಮತ್ತಿತರರ ಮೇಲೆ ಸುಳ್ಳು ಪ್ರಕರಣ ದಾಖಲೆ ಮಾಡುತ್ತಾರೆ. ಅನಂತರದಲ್ಲಿ ಅಮೃತೇಶ್ ಅವರಿಂದ ಕೂಡ ಪ್ರತಿ ದೂರು ದಾಖಲಾಗುತ್ತದೆ. ಇನ್ನು ನ್ಯಾಯಾಲಯದಲ್ಲಿ ವ್ಯಾಜ್ಯ ನಡೆಯುತ್ತಿದ್ದರೂ ಸಹ ಅಕ್ರಮವಾಗಿ ಜಮೀನಿಗೆ ನುಗ್ಗಿ ರೈತರು ಬೆಳೆದ ಬೆಳೆಯನ್ನ ಬೆಳೆ ಹಾಳು ಮಾಡಿರುವ ಹಾಗೂ ರೈತರ ಮೇಲೆ ದಬ್ಬಾಳಿಕೆ ಮಾಡಿರುವ ಲ್ಯಾಂಡ್ ಮಾಫಿಯಾಗಳ ಮತ್ತು ಅವರಿಗೆ ಕುಮ್ಮಕ್ಕು ನೀಡುತ್ತಿರುವ ಸ್ಥಳೀಯ ಕಾಂಗ್ರೆಸ್ ಮುಖಂಡರ ವಿರುದ್ಧ ರೈತ ಸಂಘ ಖಂಡನೆ ವ್ಯಕ್ತಪಡಿಸಿದ್ದು, ಇದು ಮುಂದುವರಿಯದಿದ್ದಲ್ಲಿ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ. ಪಿರಿಯಾಪಟ್ಟಣ ತಾಲೂಕು ಇಟ್ನಳ್ಳಿ ಗ್ರಾಮ. ನಾನು 2091 ಇಸ್ವಿ ಇದನ್ನ ಜಮೀನಲ್ಲಿ ಇದಕ್ಕೆ ಅಗ್ರಿಮೆಂಟ್ ಸೇಲ್ ಅಗ್ರಿಮೆಂಟ್ ಹಾಕಿಸ್ಕೊಂಡು ರಿಜಿಸ್ಟರ್ ಆಗಿಲ್ಲ, ಹಾಕಿಸ್ಕೊಂಡಿದ್ದೆ. ಸ್ವಾಧೀನ ನನಗೆ ಕೊಟ್ಟಿದ್ರು ಚನ್ನಬಸಪ್ಪ ಅನ್ನೋರು. ಅವರು ಹೆಣ್ಮಕ್ಳು ಸೈನ್ ಹಾಕಿಸ್ಕೊಡ್ಬೇಕು ಅನ್ನೋ ಒಂದೇ ದೃಷ್ಟಿಗೆ ನಾನು ರಿಜಿಸ್ಟರ್ ಮಾಡಿಸ್ಕೊಂಡಿರಲಿಲ್ಲ. ಅನುಭವಕ್ಕೆ ನನಗೆ ಕೊಟ್ಟಿದ್ರು, ಮಾಡ್ತಾಯಿದ್ದೀನಿ. ಈ ಮಧ್ಯದಲ್ಲಿ ವಿನಯ್ ಅನ್ನೋರಿಗೆ ಅವರು ಸೇಲ್ ಮಾಡಿದ್ದಾರೆ. ಅವ್ರು ಬಂದು ಈ ಜಮೀನನ್ನ ಉಳಿಸಿ ಬೆಳೆನ ನಾಶ ಮಾಡೋಕ್ಕೆ ಮಾಡಿದ್ರು. ನಾನು ಕಷ್ಟಪಟ್ಟು ಮಾಡಿ ಇದು ಮಾಡಿದ್ದೆ. ಸ್ವಲ್ಪ ದೌರ್ಜನ್ಯ ನಡೆಸಿದ್ರು, ಒಬ್ಬರು ಹೆಂಗಸರು ಕರ್ಕೊಂಬಂದು ದೌರ್ಜನ್ಯ ನಡೆಸಿದ್ರು. ಇದರಿಂದ ನನ್ನ ಮೇಲೆ ಕೋರ್ಟಲ್ಲಿ ಕೇಸು ಸುಧಾ ಹಾಕಿದ್ದಾರೆ. ಅದರಿಂದ ನಾನು ಈ ಪತ್ರಿಕಾಗೋಷ್ಠಿಯಲ್ಲಿ ಕರೆಸಿ ನಿಮ್ಮ ಎದುರಿಗೆ ನಾನು ಹೇಳ್ತಾ ಇದ್ದೀನಿ, ನನಗೆ ಅನ್ಯಾಯ ಆಗಿದೆ. ಇದನ್ನು ಅಗ್ರಿಮೆಂಟ್ ಮಾಡಿಸ್ತಾರೋ ನಮ್ಮ ಕೊತ್ತವಳ್ಳಿ ಕೊಪ್ಪಳು ಹೊಲ್ದಪ್ಪನವ್ರು ಮಾಡಿಸಿದ್ದು. 5 ಲಕ್ಷ ರೂಪಾಯಿ ದುಡ್ಡಾಗಿ ಕೊಡಿಸಿ ಅಗ್ರಿಮೆಂಟ್ನ 89-90 ಮಾಡಿಸಿದ್ರು. ಈಗ ಅವರು ಇದರಿಂದ ನನ್ನ ಬಿಡಿಸ್ಬೇಕು ಅನ್ನೋ ದೃಷ್ಟಿಯಲ್ಲಿ ಕೆಲವು ಜೊತೆ ಸೇರಿ ಈ ಕೆಲಸನ ಮಾಡಿಸ್ತಾ ಇದ್ದಾರೆ. ನನಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಹೇಳಿ ಇದು ಮಾಡ್ತಾರೆ. ಈ ಮಧ್ಯೆ ನ್ಯಾಯಾಲಯದಲ್ಲಿ ಪ್ರಕರಣ ನಡೆಯುತ್ತಿರುವ ರೈತನ ಜಮೀನಿಗೆ ಚಿನ್ನದಂತ ಬೆಲೆ ಇದ್ದು ಜಮೀನಿನ ಆಸುಪಾಸಿನಲ್ಲಿ ಲೇಔಟ್ಗಳು ನಿರ್ಮಾಣವಾಗುತ್ತಿರುವ ಬಗ್ಗೆ ಅರಿತಿರುವ ಸ್ಥಳೀಯ ಕಾಂಗ್ರೆಸ್ ಮುಖಂಡ ಈ ಜಮೀನು ಪಿತ್ರಾರ್ಜಿತ ಆಸ್ತಿ ಎಂಬ ವಿಚಾರ ತಿಳಿದಿದ್ರೂ ಸಹ ಆತನೇ ಮುಂದೆ ನಿಂತು ಈ ಇಬ್ಬರಿಗೆ ಮಾರಿಸುವ ಹಾಗೂ ಮಾರಿರುವ ಯತ್ನ ಮೇಲ್ನೋಟಕ್ಕೆ ತಿಳಿದು ಬಂದಿದ್ದು ಅವರ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾವಂದೂರು ಎಲ್ಲೆಗೆ ಸಂಬಂಧಪಟ್ಟಂತ 211, 213, 216 ಸರ್ವೆ ನಂಬರ್ನಲ್ಲಿ ಹಿಂದೆ ಈ ಭೂಮಿ ಮೂಲದಾರರು ಅಮೃತೇಶ್ ಅವ್ರಿಗೆ ಸೇಲ್ ಮಾಡಿ ಸೇಲ್ ಅಗ್ರಿಮೆಂಟ್ ಹಾಕ್ಕೊಟ್ಟಿರ್ತಾರೆ. ಆ ಮಧ್ಯದಲ್ಲಿ ಹೆಣ್ಮಕ್ಳು ಸೈನೆಲ್ಲ ಬೇಕು ಅಂದಿದ್ದಕ್ಕೆ ಅಮೃತೇಶು ಅದನ್ನು ಮುಂದುವರ್ಸ್ಕೊಂಡು ಹೋಗವ್ರೆ. ಮತ್ತು ಮೂಲ ಖಾತೆದಾರರು ಏನು ಮಾಡವ್ರೆ ಅಂತಂದರೆ ಇವರು ಸ್ವಾಧೀನಕ್ಕೆ ಕೊಟ್ಟವ್ರೆ. ತದನಂತರ ಮತ್ತು ಕೋರ್ಟಲ್ಲಿ ಅಗ್ರಿಮೆಂಟು ಆಧಾರದ ಮೇಲೆ ಇವ್ರು ಕೇಸ್ ಹಾಕವ್ರೆ. ಕೋರ್ಟಲ್ಲಿ ಆಲ್ರೆಡಿ ಕೇಸ್ ಅದೇ. ಮತ್ತು ಮಧ್ಯದಲ್ಲಿ ಒಬ್ಬರು ರಿಯಲ್ ಎಸ್ಟೇಟರು ಬೆಂಗಳೂರವರು ವಿನಯ್ ಮತ್ತು ವೀಣಾ ಎಂಬುವರು ಎಲ್ಲೋ ಬೆಂಗಳೂರಲ್ಲಿ ಕೂತ್ಕೊಂಡು ಜಮೀನ ರಿಜಿಸ್ಟ್ರ್ ಮಾಡಿಸ್ಕೊಂಡವ್ರೆ. ಕೋರ್ಟಲ್ಲಿ ಕೇಸ್ ಇದ್ದರೂ ಸಹ ರಿಜಿಸ್ಟ್ರ್ ಮಾಡಿಸ್ಕೊಂಡು ಈ ಸ್ಥಳೀಯವಾಗಿ ಬಂದು ಕೆಲವು ಗುಂಡಾಗಳನ್ನ ಕರ್ಕೊಬಂದು ಮಾಡಿರೋವಂಥ ಬೆಳೆನ ಇವತ್ತೇನು ಅಮೃತೇಶ್ ಅವರು ಮತ್ತು ರೈತರುಗಳೆಲ್ಲ ಸೇರಿ ಇಲ್ಲಿ ಏನು ಬೆಳೆ ಮಾಡೋರೋ ಈ ಬೆಳೆನ ಅಕ್ರಮವಾಗಿ ಟ್ಯಾಕ್ಟರ್ ತಗೊಬಂದು ಬೆಳೆ ಉತ್ತಾಕಿರೋ ಅಂಥದ್ದನ್ನು ನಮ್ಮ ಗಮನಕ್ಕೆ ತಂದರು. ನಮ್ಮ ಗಮನಕ್ಕೆ ತಂದಂಥ ಸಂದರ್ಭದಲ್ಲಿ ಇವರ ಮೂಲ ಏನೇ ಇರಲಿ ಕೋರ್ಟ್ ವ್ಯಾಜ್ಯ ಇದ್ದಾಗ ಒಂದು ಒಬ್ಬ ರೈತ ಬೆಳೆ ಮಾಡಿರೋಂಥ ಬೆಳೆನ ಇವತ್ತು ಟ್ಯಾಕ್ಟ್ರಲ್ಲಿ ಬಂದು ಹೊಲದಲ್ಲಿ ಉತ್ತವ್ರೆ ಅಂತ ಅಂದರೆ ಇದನ್ನು ನಮ್ಮ ಗಮನಕ್ಕೆ ಬಂದಂಥ ಸಂದರ್ಭದಲ್ಲಿ ನಾವು ಸ್ಥಳೀಯವಾಗಿ ಬಂದು ನಾವು ಪರಿಶೀಲನೆ ಮಾಡಿ ಇದನ್ನು ತುಂಬ ಉಗ್ರವಾಗಿ ನಾವು ಖಂಡಿಸ್ತಾ ಇದ್ದೀವಿ.
ಅವರಲ್ಲಿ ನ್ಯಾಯ ಅನ್ಯಾಯ ಕೋರ್ಟಲ್ಲಿ ಬಗೆಹರಿಸ್ಕೋಬೇಕಾಗಿತ್ತು, ಇಲ್ಲ ಯಾರಾದರೂ ಸೇರ್ 10 ಜನ ಬಗೆಹರಿಸ್ಕೋಬೇಕಾಗಿತ್ತು. ಮಾಡಿರುವಂಥ ಬೆಳೆನ ಟ್ಯಾಕ್ಟ್ರಲ್ಲಿ ಉತ್ತಿ ನಾಶ ಮಾಡಿರೋದಕ್ಕೆ ನಮ್ಮದು ತೀವ್ರ ಖಂಡನೆ ಇದೆ. ಈ ವಿಷಯದಲ್ಲಿ ಅವ್ರು ಯಾರೇ ಪ್ರಭಾವಿಯಾಗಿರಲಿ, ಯಾರೇ ರಿಯಲ್ ಎಸ್ಟೇಟ್ ಆಗಿರಲಿ, ಆದ್ರೂ ಸ್ಥಳೀಯವಾಗಿ ಬಂದು ಇಲ್ಲಿಂದ ಬೆಂಗಳೂರು ಮತ್ತು ಮಂಡ್ಯದಿಂದ ಬಂದು ಸ್ಥಳೀಯವಾಗಿ ಬಂದು ಒಬ್ಬ ರೈತರ ಭೂಮಿನ ಮಾಡಿರೋಂಥ ಬೆಳೆನ ಉತ್ತಿ ಇವತ್ತು ರೈತರಿಗೆ ನಷ್ಟ ಮಾಡೋರು ಅಂತ ಅಂದರೆ ಅಂಥವ್ರಿಗೆ ಕ್ರಮವಾಗಿ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಮತ್ತು ಇಲ್ಲಿ ಮೂಲ ರೈತರಿಗೆ ಬೆಳಕೊಪ್ಪಲು ನಮಗೆ ಅಮೃತೇಶ್ವರು ಒಂದು 20-35 ವರ್ಷದ ಸ್ನೇಹಿತರು ನಮಗೆ. ಅವರು ನಿನ್ನೆ ಬಂದು ನಮಗೆ ಅನ್ಯಾಯ ಆಗ್ತದೆ ಜಮೀನು. ನಾನು ಜಮೀನು ತಗೊಂಡಿದ್ದೆ ರಾಮಂದ್ರ ಹೋಬಳಿಲಿ, 9 ಎಕರೆ ಜಮೀನು ತಗೊಂಡಿದ್ದೆ. ನಮಗೆ ಅಗ್ರಿಮೆಂಟ್ ಹಾಕ್ಸ್ಕೊಟ್ಟಿದ್ರು ನಮ್ಮ ಸ್ನೇಹಿತರೆ ವಲ್ಲಪ್ಪನವರು. ತಿರ್ಗಿ ಅವರೇ ರಿಪೇಟ್ ಬೇರೆಯವ್ರಿಗೆ ಜಮೀನು ಮಾಡೋರೆ. ನಮಗೂ ಅವ್ರಿಗೂ ಸಣ್ಣ ಪುಟ್ಟ ಎತ್ತುವಾಸಿಗೆ ಅವ್ರಿಗೆ ಎತ್ತುಗಟ್ಟಿ ಜನವ ನನ್ನ ಜಮೀನು ಬೇರೆಯವ್ರಿಗೆ ಮಾಡಿಸವ್ರೆ ವಲ್ಲಪ್ಪನವರು. ಈ ಕೆಲಸಗಳು ಬೇಕಾದಷ್ಟು ಮಾಡ್ತಾ ಇದ್ದಾರೆ. ಇವೆಲ್ಲ ಏನಾಗಿದೆ ಗೊತ್ತಾ ಸರ್, ಅವರು ಬ್ಲೀಡರ್ ಆಗಿ ನಮ್ಮ ಸಾಹೇಬ್ರ ಜೊತೆ ಇದ್ಕೊಂಡು ಈ ಸಣ್ಣ ಪುಟ್ಟ ಎತ್ತುವಾಸ ಇಂಥವೇ ಮಾಡಕ್ಕೆ ಹೋದ್ಮೇಲೆ ನಮ್ಮ ತಾಲೂಕು ಲೀಡರ್ಶಿಪ್ಪಲ್ಲಿ ಉಳಿತದೆ. ಅಮೃತೇಶು ಕಾಂಗ್ರೆಸ್ನವರೇ, ವಲ್ಲಪ್ಪನವರು ಕಾಂಗ್ರೆಸ್ ಇದೆ ಒಪ್ಪು ಮಾಡಿ. ಇವೆಲ್ಲ ನಡೆಯೋದು ಇದಾ ಸರ್ ಧರ್ಮ ಇವು. ಈಗ ಯಾವ ಥರ ನಾವು ಯಾರು ಪಂಚೋದು ಯಾರು ಕಣಿಸೋದು ಅನ್ನೋ ಪರಿಸ್ಥಿತಿಯಲ್ಲಿ ಇವೆಲ್ಲ ನಾವು. ಈಗ ಅಮೃತೇಶು ತಪ್ಪು ಮಾಡಿದರೆ ವಲ್ಲಪ್ಪನ ಕರೆಸಿ ನ್ಯಾಯ ಪಂಚಾಯತಿ ಮಾಡಿ, ಪಪ್ಪ ನೀನು ಜಮೀನು ತಗೊಳಕ್ಕಾಗಲ್ಲ ನಿನ್ನ ಕೈಲಿ, ಅವ್ರು ಸೈನ್ ಹಾಕೋದಿಲ್ಲ ಹೆಂಗಸರು, ನೀನು ತಗೋಯಿ ನೀನು ಬಂಡವಾಳ ದುಡ್ಡು ನೀನು ತಗೋಗಿ ಬೇರೆ ಮಾರ್ಕೊಳ್ಳಿ. ಅಡ್ವಾನ್ಸ್ ಕೊಡ್ಸೋಕ್ಕೆ ಅಗ್ರಿಮೆಂಟ್ ಹಾಕ್ಸೋಕ್ಕೆ ವಲ್ಲಪ್ಪನವ್ರು ಬೇಕಾಗಿತ್ತು. ತಿರ್ಗಾ ಚನ್ನಬಸಪ್ಪನವ್ರ ತಕ್ಕ ಹೋಗಿ ವಲ್ಲಪ್ಪನವ್ರು ಬೇರೆ ಜಮೀನು ಮಾಡ್ಸೋಕ್ಕೆ ವಲ್ಲಪ್ಪನವ್ರು ಮಾಡ್ಸವ್ರೆ. ಅಮೃತಿ ಸರಿ ಏನು ನ್ಯಾಯ ಮಾಡಿದ್ರು ವಲ್ಲಪ್ಪನವ್ರಿಗೆ. ಇವೆಲ್ಲ ಮಧ್ಯವರ್ತಿಗೆ ಬೇಕು ಇವ್ರಿಗೆ ಲೀಡರ್ಶಿಪ್ಪು. ಇವೆಲ್ಲ ಇಂಥವು ತಾಲೂಕೆಲ್ಲ ಆದರೆ ಯಾರಿಗೆ ತೊಂದರೆ ಆಯ್ತದೆ, ಯಾರಿಗೆ ಇದಾಯ್ತದೆ. ಅವರು ಕಾಂಗ್ರೆಸ್ ಪಾರ್ಟಿ, ಇವರು ಕಾಂಗ್ರೆಸ್ ಪಾರ್ಟಿ. ಈ ಥರ ವಲ್ಲಪ್ಪನವ್ರದೇ ಇದು ಮಧ್ಯ ಕಾರಣವರ್ತಿ ಆಗಿದೆ. ವಲ್ಲಪ್ಪನವ್ರು ಇದು ಕರೆಸಿ ತೀರ್ಮಾನ ಮಾಡಬೇಕು, ಇಲ್ಲಾಂದರೆ ವಲ್ಲಪ್ಪನವರೇ ಇದು ಜವಾಬ್ದಾರಸ್ಥರು ಅಂತ ನಾನು ಹೇಳ್ತೀನಿ. ಪ್ರಾಪರ್ಟಿ ನಮ್ಮ ತಾಯಿಗೆ ತಾತನ ಆಸ್ತಿ. ಇದು ಮೂಲ ಕುರ್ದಪ್ಪನವರು ಅಂತ. ಅವ್ರಿಗೆ 2 ಗಂಡು ಮಕ್ಕಳು, ದೊಡ್ಡವೀರಪ್ಪ RP ಹೊನ್ನಪ್ಪ ಅಂತ. ಅವ್ರು ಹೊನ್ನಪ್ಪನವ್ರಿಗೆ 5 ಜನ ಮಕ್ಕಳು, ಅದ್ರಲ್ಲಿ 3 ಹೆಣ್ಣು 2 ಗಂಡು. ನಮ್ಮ ತಾಯಿ ಕೊನೆಯವರು. ಇದು ನಾವು 2019ರಿಂದ ಕೇಸ್ ಹಾಕಿದ್ದೀವಿ. ಇವರು ಗಣೇಶ್ ಅಂತ, ಅವರು ದೊಡ್ಡ RH ಮಾದೇವಮ್ಮ ಅಂತ ಇದ್ದಾರಲ್ಲ, ಅವ್ರ ಮೊಮ್ಮಗ. ನಾವು 2019 ಇದ್ದಿದ್ದೀವಿ. ಕೋರ್ಟು ಅವತ್ತು ವ್ಯಾಲ್ಯೂಯೇಷನ್ ಜಾಸ್ತಿ ಆಗಿದೆ, ಮೇಲ್ಗಡೆ ಕೋರ್ಟ್ ಹೋಗಿ ಅಂದಾಗ ಆ ಗ್ಯಾಪಲ್ಲಿ ಇವರು ಇದನ್ನು ಮಾರಿದ್ದಾರೆ. ಆ ಕೋರ್ಟ್ ರಜಾ ಇತ್ತು ಅವಾಗ. ಅದರಿಂದ ಇದು ನಮಗೂ ನ್ಯಾಯ ಆಗಿದೆ, ನಮಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳ್ಬೋದು. ನಮಗೆ ಇಂಜೆಕ್ಷನ್ ಆರ್ಡರ್ ನನಗೂ ಸಿಕ್ಕಿದೆ ಸರ್, ಇವ್ರಿಗೂ ಸಿಕ್ಕಿದೆ. ಸ್ಟೇ ಆಗಿದೆ, ಸ್ಟೇ ಇದೆ. ಇವಾಗ ಯಥಾಸ್ಥಿತಿ ಅವ್ರು ಕಾಪಾಡಬೇಕು ಅಂತ ಅಕ್ರಮವಾಗಿ ಬರಂಗಿಲ್ಲ ಸರ್, ಬೆಳೆನೂ ನಾಶ ಮಾಡಕ್ಕೆ ಇದಿಲ್ಲ. ಆದ್ರೂ ಬಂದ್ ಮಾಡಿಸ್ತಾ ಇದಾರೆ ಅವರು. ವೀಣಾ ಅನ್ನೋರ್ಗೂ ಮತ್ತೆ ಕಿರಣ್ ಚನ್ನಬಸಪ್ಪ ಆಲ್ರೆಡಿ ಸೇಲ್ ಮಾಡಿಬಿಟ್ಟಿದ್ದಾರೆ. ಅವ್ರಿಗೂ ಈ ಜಮೀನಿಗೂ ಯಾವುದೇ ಸಂಬಂಧ ಇಲ್ಲ. ಇದು ವೀಣಾ ಅನ್ನೋರ್ಗೂ ಸಂಬಂಧ ಇಲ್ಲ. ಇದು ತಗೊಂಡಿರೋರು ವಿನಯ್ ಅಂತ ಬೆಂಗಳೂರಿನವರು. ಇನ್ನು ಇವೆಲ್ಲವನ್ನ ತಿಳಿದಿದ್ದ ಪತ್ರಕರ್ತರೊಬ್ಬರು ಬೆಳೆ ನಾಶಪಡಿಸಿರುವ ಹಾಗೂ ರೈತರ ಮೇಲೆ ಹಲ್ಲೆಗೆ ಮುಂದಾಗಿರುವ ಘಟನೆಗೆ ಸಂಬಂಧಿಸಿದಂತೆ ಸ್ಥಳದಲ್ಲಿ ಪ್ರಶ್ನಿಸಿದ ಹಿನ್ನೆಲೆಯಲ್ಲಿ ಪತ್ರಕರ್ತನ ಮೇಲೂ ಸಹ ಲ್ಯಾಂಡ್ ಮಾಫಿಯಾ ಸುಳ್ಳು ಪ್ರಕರಣ ದಾಖಲಿಸಿದ್ದು, ಇದನ್ನು ಪತ್ರಕರ್ತರು ಉಗ್ರವಾಗಿ ಖಂಡಿಸಿದ್ದಾರೆ. ಒಟ್ಟಿನಲ್ಲಿ ಆಧುನಿಕತೆಯ ಹಪ್ಪಾಹಪ್ಪಿಗೆ ಬಿದ್ದು ಹಣದಾಸೆಗೆ ಕೃಷಿ ಜಮೀನನ್ನ ವಾಣಿಜ್ಯೀಕರಣಗೊಳಿಸಿ ಲೇಔಟ್ ನಿರ್ಮಾಣ ಮಾಡುತ್ತಿರುವ ಜನರ ಮಧ್ಯೆ ಬಡ ರೈತ ಹೈರಾಣಾಗುತ್ತಿರುವುದು ಪ್ರಸ್ತುತ ಪರಿಸ್ಥಿತಿಗೆ ಹಿಡಿದ ಕೈಗನ್ನಡಿ ಎನ್ನುವುದು ಸತ್ಯ. ಇನ್ನು ನ್ಯಾಯಾಲಯದಲ್ಲಿರುವ ಜಮೀನಿನ ವಿವಾದ ಇತ್ಯರ್ಥವಾಗದೆ ಅಕ್ರಮವಾಗಿ ಜಮೀನಿಗೆ ಪ್ರವೇಶ ಮಾಡಿ ರೈತನ ಬೆಳೆಯನ್ನು ಹಾಳು ಮಾಡಿರುವ ಲ್ಯಾಂಡ್ ಮಾಫಿಯಾದವರಿಗೆ ಹಾಗೂ ಚಿಲ್ಲರೆ ಕಾಸಿನ ಕಮಿಷನ್ಗಾಗಿ ರೈತನ ರಕ್ತ ಹೀರಲು ಹೊರಟ ಬ್ರೋಕರ್ಗಳಿಗೆ ಕಾನೂನು ಅದ್ಯಾವ ಕ್ರಮ ಕೈಗೊಳ್ಳುತ್ತದೆ ಎನ್ನುವುದನ್ನು ಕಾದು ನೋಡಬೇಕಾಗಿದೆ. ವರದಿ ರಾಮೇಗೌಡ, ಪಿರಿಯಾಪಟ್ಟಣ.